ವಾಸ್ತು ಇಲ್ಲದಿರೋ ಮನೆಯಲ್ಲಿ ಸುಖ ಸಿಗಲ್ವಾ? ನಾವು ವಾಸ್ತು ವಿಚಾರವಾಗಿ ಒಂದು ತಪ್ಪು ಅಂತ ಮಾಡಿದ್ರೆ ಜೀವನ ಹಾಳಾಗುತ್ತಾ? ನಮ್ಮ ಬದುಕಿಗೆ ವಾಸ್ತು ಎಷ್ಟು ಬೇಕು, ಎಷ್ಟು ಮುಖ್ಯ? ಸ್ನೇಹಿತರೆ, ವಾಸ್ತು ಅಂತಂದರೆ ಅದು ಮ್ಯಾಥ್ಸ್ ಫಾರ್ಮುಲಾ ಅಲ್ಲ. ಅದು ಪ್ರಕೃತಿ, ನಮ್ಮ ಮಾನವನ ಜೀವನ ಮತ್ತು ಎನರ್ಜಿಯ ಈಕ್ವಲ್ ಮಿಶ್ರಣ ಅಂತ ಹೇಳ್ಬೋದು. ನಮ್ಮ ಮನೆ ಕಟ್ಟಬೇಕಾದ್ರೆ 100% ವಾಸ್ತು ಸಾಧ್ಯನಾ? ಈ ಪ್ರಶ್ನೆ ತುಂಬ ಜನಗಳ ಮನಸ್ಸಿನಲ್ಲೈತೆ. ಅದರ ಉತ್ತರ ಏನು? ಸ್ವಲ್ಪ ಸೂಕ್ಷ್ಮ ಆದ ಸತ್ಯ ಏನಂತಂದರೆ 100% ವಾಸ್ತು ಖಂಡಿತ ಸಾಧ್ಯ ಇಲ್ಲ. ನೀವು ಮನೆ ಕಟ್ಟೋ ಮೊದಲು ಅಥವಾ ಈಗಿರೋ ಮನೆಯಲ್ಲಿ ಈ ಡೌಟ್ ಬಂದಿದೆ ಕೇಳಿ. ಇವತ್ತು ನಾನು ಎಮೋಷನಲ್ ಮಾತಲ್ಲ, ಪ್ರಾಕ್ಟಿಕಲ್ ಟ್ರೂತ್ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಮ್ಮ ಮನೆ 100% ವಾಸ್ತು ಇದೆ ಅಂತ ಎಷ್ಟು ಜನ ನಿಮ್ಗೆ ಹೇಳಿದ್ದಾರೆ? ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಬಹುತೇಕ ಜನ ಕೇಳುವಂಥ ಒಂದು ಪ್ರಶ್ನೆ ಏನು ಅಂದರೆ, ನನ್ನ ಮನೆ 100% ವಾಸ್ತು ಆಗಿರಬೇಕು, ಅದು ಸಾಧ್ಯನಾ ಅಂತ. ಆದರೆ ನಾವು ವಾಸ್ತವಿಕವಾಗಿ ಉತ್ತರ ಏನು ಅಂತಂದರೆ, ವಾಸ್ತು ಅಂದರೆ ಅದು ಮ್ಯಾಥ್ಸ್ ಫಾರ್ಮುಲಾ ಅಲ್ಲ. ಹಾಗಾದರೆ ವಾಸ್ತು ಅಂದ್ರೇನು? ನಾವು ಮೊದಲು ಬೇಸಿಕನ್ನು ಕ್ಲಿಯರ್ ಮಾಡ್ಕೋಣ. ವಾಸ್ತು ಅಂತಂದರೆ ಡೈರೆಕ್ಷನ್ ಅವೇರ್ನೆಸ್, ಸನ್ಲೈಟ್, ಏರ್ ಫ್ಲೋ, ಸ್ಪೇಸ್ ಯೂಸೇಜ್, ಅಂದರೆ ನೇಚರ್ ಜೊತೆ ಮಾನವನ ಬ್ಯಾಲೆನ್ಸ್ ಆಗಿ ಬದುಕುವಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಆದರೆ ಒಳ್ಳೆಯ ಸುದ್ದಿ ಏನು ಅಂತಂದರೆ, ವಾಸ್ತು ಅಂತಂದರೆ ಕಟ್ಟುಪಾಡುಗಳ ಸರಣಿ ಅಲ್ಲ, ಅದು ಒಂದು ಸಮತೋಲನ ವಿಜ್ಞಾನ. ಈ ಎಲ್ಲ ಅಂಶಗಳನ್ನು ನಾವು ಸೇರಿಸಿದ್ರೆ, ಸರಿಯಾಗಿ ಅನುಸರಿಸಿದ್ರೆ, ಆರೋಗ್ಯ, ಮನಃಶಾಂತಿ, ಆರ್ಥಿಕ ಸ್ಥಿರತೆ, ಪಾಸಿಟಿವ್ ಎನರ್ಜಿ ಇವೆಲ್ಲವನ್ನು ನೀವು ನಿಮ್ಮ ಮನೆಯಲ್ಲೇ ಅನುಭವಿಸ್ಬೋದು. ವಾಸ್ತು ಮ್ಯಾಜಿಕ್ ಅಲ್ಲ, ಆದರೆ ಗ್ಯಾರಂಟಿ ಸಿಸ್ಟಮ್ಮು ಅಲ್ಲ. ಅದು ಬ್ಲೈಂಡ್ ಬಿಲೀಫ್ ಆಗಬಾರ್ದು, ಆದರೆ ಪ್ರಾಕ್ಟಿಕಲ್ ಸೆನ್ಸ್ ಇದ್ದರೆ ಖಂಡಿತ ಸಾಧ್ಯ. ಇಲ್ಲಿ 100% ವಾಸ್ತು ಪ್ರಾಕ್ಟಿಕಲ್ ಹೇಗೆ ಕಷ್ಟ ಆಗುತ್ತೆ? 100% ವಾಸ್ತು ಖಂಡಿತ ಸಾಧ್ಯವಿಲ್ಲ. ಯಾಕೆ? ಪ್ರತಿಯೊಂದು ಜಾಗಕ್ಕೂ ತಂದೆ ಆದಂಥ ಒಂದು ಮಿತಿ ಇರುತ್ತೆ. ನಮ್ಮ ಭೂಮಿಯ ಸ್ವಭಾವ ಏನು ಅಂತಂದರೆ, ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಎಲ್ಲರಿಗೂ ಸೈಟ್ಗಳು ಸಿಗೋದಿಲ್ಲ. ಅದು ಕಾರ್ನರ್ ಕಟ್ಟಾಗಿರುತ್ತದೆ, ಸ್ಲೋಪ್ ಇರುತ್ತೆ, ರ್ಯಾಂಡಮ್ ಶೇಪ್ಸ್ ಇರುವಂಥ ಸೈಟ್ಗಳೇ ಸಾಮಾನ್ಯ ಆಗಿರುತ್ತೆ. ಯಾಕೆ? ಇಲ್ಲಿ ನಿರ್ಬಂಧಗಳು ತುಂಬ ಜಾಸ್ತಿ. ಇಲ್ಲಿ ರಸ್ತೆ ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದು ನಮ್ಮ ಕೈಲಿರಲ್ಲ. ಜೊತೆಗೆ ಎಲ್ಲ ದಿಕ್ಕಿಗೂ ಒಂದೇ ನಿಯಮ ಅನ್ವಯಿಸೋದೂ ಇಲ್ಲ. ನಗರ ಮತ್ತು ಕಾನೂನು ನಿಯಮಗಳು ಇಲ್ಲಿ ಮುಖ್ಯ ಆಗ್ತವೆ. ಸೆಟ್ ಬ್ಯಾಕ್ಸು, ಎತ್ತರದ ಮಿತಿಗಳು, ಪಾರ್ಕಿಂಗ್ ನಿಯಮಗಳು, ಇವು ನಾವು ಮನೆಗೆ ವಾಸ್ತು ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಸ್ಯಾಂಕ್ಷನ್ ಪ್ಲ್ಯಾನ್ ರೂಪದಲ್ಲಿ ನಿಮ್ಮ ಮುಂದೆ ಬಂದಿರುತ್ತೆ. ಬಜೆಟ್ ಮತ್ತು ಜೀವನಶೈಲಿ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಎಲ್ರಿಗೂ ದೊಡ್ಡ ಜಾಗ, ಫ್ಲ್ಯಾಟ್ ಕಲ್ಚರು, ಬಜೆಟ್ ಲಿಮಿಟೇಷನ್ಸು, ಅದನ್ನು ಆವಾಗವಾಗ ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಇಲ್ಲಿ ನಮಗೆ ಫ್ಯಾಮಿಲಿ ಅಗತ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇವೆಲ್ಲ ಮುಖ್ಯ ಕಾರಣ ಆಗಿರಬೇಕಾದ್ರೆ 100% ಟೆಕ್ಸ್ಟ್ ಬುಕ್ ವಾಸ್ತು ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗುತ್ತೆ. ಉದಾಹರಣೆಗೆ ನಾವೊಂದು ಫ್ಲ್ಯಾಟ್ ತೊಗೊಂಡು ಅಂದ್ಕೊಳ್ಳಿ. ಅಲ್ಲಿ ಕಿಚನ್ನು ಸೌತ್ ಈಸ್ಟಲ್ಲಿ ಬರದೇ ಇರ್ಬೋದು, ಬೆಡ್ರೂಮು ಸೌತ್ ವೆಸ್ಟಲ್ಲಿ ಬರೋದೇ ಇಲ್ಲ, ಟಾಯ್ಲೆಟ್ ನಾರ್ತ್ ಈಸ್ಟ್ ಹತ್ರ ಬರ್ಬೋದು. ಅಂದರೆ ಏನು? ಮನೆಗಳಲ್ಲಿ ವಾಸ್ತು ದೋಷ ಇದೆ ಅಂತನಾ? ಖಂಡಿತ ಇರಲ್ಲ. ಈ ಪ್ರತಿಯೊಂದಕ್ಕೂ ಅದರದೇ ಜಾಗಗಳಿರುತ್ತೆ. ಒಂದು ಫ್ಲೋರ್ನಲ್ಲಿ ಒಂದು ಮನೆ ಅಂತ ಬಂದಾಗ ವಾಸ್ತು ಅದರ ಅಳತೆಗೆ ತಕ್ಕಂತೆ ಇರುತ್ತೆ. ಅದೇ ಫ್ಲೋರ್ನಲ್ಲಿ 2 ಮನೆ ಅಂತ ಬಂದರೆ ಆ ಮನೆ ಅಳತೆ ವಾಸ್ತು ತಕ್ಕಂತೆ ಬದಲಾಗುತ್ತೆ. ಇದನ್ನು ನಾವೆಲ್ಲ ಮೊದಲು ತಿಳ್ಕೋಬೇಕು. ವಾಸ್ತು ಹೆಸರಿನಲ್ಲಿ ಭಯ ಹುಟ್ಟಿಸುವಂಥ ಸತ್ಯ ಏನು ಅಂತಂದರೆ, ಇಲ್ಲಿ ಒಂದು ಡೇಂಜರ್ಸ್ ಟ್ರೆಂಡ್ ಇದೆ. ಕೆಲವರು ಹೇಳ್ತಾರೆ, ಈ ಮನೇಲಿದ್ದರೆ ಜೀವನ ಹಾಳಾಗೋಗುತ್ತೆ, ಇಲ್ಲಿ ಬಿಸ್ನೆಸ್ ನಡೆಯೋದೇ ಇಲ್ಲ, ಈ ಡೋರ್ ಇದ್ದರೆ ಡೈವರ್ಸ್ ಖಂಡಿತ ಆಗುತ್ತೆ, ಇದರಿಂದಲೇ ನಿಮ್ಮ ಮನೆ ನಿಂತೋಗಿರೋದು. ಇದನ್ನು ಫಿಯರ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂತಂದರೆ ಲಕ್ಷಾಂತರ ಜನ ವಾಸ್ತು ಇಲ್ಲದೆ ಮನೆಗಳಲ್ಲಿ ಸುಖವಾಗಿದ್ದಾರೆ. ಕೋಟ್ಯಾಂತರ ಜನ ಯಶಸ್ವಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅವರಲ್ಲಿ 100% ವಾಸ್ತು ಇರೋದೇ ಇಲ್ಲ. ಆದರೆ ಹಾರ್ಡ್ ವರ್ಕ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಜೊತೆಗೆ ಡಿಸಿಷನ್ ಮೇಕಿಂಗ್ ಇರುತ್ತೆ. ಹಾಗಾದರೆ ಸರಿಯಾದ ವಾಸ್ತು ಅಂತಂದರೆ ಏನು? ಇಲ್ಲೇ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ವಾಸ್ತು ಅಂತಂದರೆ ಭಯ, ವಾಸ್ತು ಅಂತಂದರೆ ನಿರ್ಬಂಧ, ವಾಸ್ತು ಅಂದರೆ ಎಲ್ಲವೂ ತಪ್ಪು ಅಂತ ಅಂದ್ಕೊಳ್ಳೋದು ಸತ್ಯ ಅಲ್ಲ. ನಿಜವಾದ ವಾಸ್ತು ಅಂತಂದರೆ ಅಡ್ಜಸ್ಟ್ಮೆಂಟು ಮತ್ತು ಅಂಡರ್ಸ್ಟ್ಯಾಂಡಿಂಗು. ಇದರಲ್ಲಿ ಕೆಲವೊಂದು 20% ಅಂಶಗಳಿದೆ. ಆ 20% ಅಂಶ ನಾವು ಸರಿಪಡಿಸಿದ್ರೆ 80% ಫಲಿತಾಂಶ ಖಂಡಿತ ಬರುತ್ತೆ. ಆ ಅಂಶಗಳು ಯಾವ್ದ್ಯಾವುದು? ನಮ್ಮ ಮನೆಯ ಮೇನ್ ಡೋರ್ ದಿಕ್ಕು, ಕಿಚನ್ ಪ್ಲೇಸ್ಮೆಂಟು, ಮಲಗುವಂಥ ಕೋಣೆ ಸ್ಥಾನ, ಟಾಯ್ಲೆಟು, ಸ್ಟೇರ್ಕೇಸ್ ಲೊಕೇಶನ್ಸು, ನ್ಯಾಚುರಲ್ ಲೈಟ್ಸು ಮತ್ತು ವೆಂಟಿಲೇಷನ್ಸ್. ಅಗತ್ಯ ಇದ್ದರೆ ವಾಸ್ತು ರೆಮಿಡೀಸ್. ಅಂದರೆ ನಾವು ಇವೆಲ್ಲವನ್ನು ಒಂದೊಂದಾಗಿ ಗಮನಿಸ್ತಾ ಬಂದರೆ ನಮಗೇನಾಗುತ್ತೆ ಅಂತಂದರೆ 80% ವಾಸ್ತು ತೊಗೊಬಂದ್ರೂ ಕೂಡ, 80 ಬೇಡ 70% ವಾಸ್ತು ತೊಗೊಬಂದ್ರೂ ಕೂಡ ಉತ್ತಮವಾದ ಮನೆ ಖಂಡಿತ ಬರುತ್ತೆ.
ಪ್ರತಿಯೊಂದು ವಿಚಾರಕ್ಕೂ ವಾಸ್ತು ರೆಮಿಡೀಸ್ ಇದ್ದೇ ಇರುತ್ತೆ. ನಾವು ಭಯಪಡಬೇಕಾದ ಅವಶ್ಯಕತೆ ಇರೋದೇ ಇಲ್ಲ. ಕೆಲವೊಬ್ರಿಗೆ ಏನಾಗಿರುತ್ತೆ ಅಂತಂದರೆ, ಒಳಗಡೆನೇ ಮನೆ ಕಟ್ಟಿರ್ತಾರೆ, ಭಯ ಸ್ಟಾರ್ಟ್ ಆಗಿರುತ್ತೆ. ಓಹ್, ಇದು ತಪ್ಪಾಗ್ಬಿಟ್ಟಿದೆ, ಹಾಗಂದರೆ ಮನೆ ಕೇಳಬೇಕಾಗುತ್ತಾ? ಇಲ್ಲವೇ ಇಲ್ಲ. ಈ ಆಧುನಿಕ ವಾಸ್ತು ಏನಿರುತ್ತೆ ಅಂದರೆ, ಸ್ಟ್ರಕ್ಚರ್ ಬದಲಾವಣೆ ಬೇಡವೇ ಬೇಡ, ಸಿಂಪಲ್ ಪರಿಹಾರಗಳೇ ಸಾಕು ಅಂತ ಇರುತ್ತೆ. ಏನು? ಕಲರ್ ವಿಚಾರವಾಗಾಗ್ಬೋದು, ಲೈಟ್ ವಿಚಾರವಾಗಾಗ್ಬೋದು, ಸ್ಪೇಸ್ ವಿಚಾರವಾಗಾಗ್ಬೋದು, ಅಥವಾ ಮೆಟೀರಿಯಲ್ ಮೂಲಕ ಇದರ ಸಮತೋಲನ ಖಂಡಿತ ಸಾಧ್ಯ ಆಗುತ್ತೆ. ಇದೆಲ್ಲ ಸಾಧ್ಯವಾಗಬೇಕು ಅಂತಂದರೆ ಉತ್ತಮವಾದ ಇಂಜಿನಿಯರ್ ನಿಮ್ಮ ಜೊತೆ ಇರಬೇಕು, ಜೊತೆಗೆ ತಜ್ಞ ವಾಸ್ತುವ ಸಲಹೆ ನಿಮ್ಮ ಬಳಿ ಇರಬೇಕು. ಅದ್ರ ಜೊತೆಗೆ ನಾವು ಯಾವುದನ್ನು ಎಷ್ಟು ತಗೋಬೇಕು ಅಂತ ಆಲೋಚನೆ ಮಾಡೋದ ಶಕ್ತಿ ನಮ್ಮ ಬಳಿ ಇರಬೇಕು. ಯಾಕೆ ಅಂತಂದರೆ ವಾಸ್ತು ನಿಮ್ಮ ಜೀವನಕ್ಕೆ ಹೊಂದ್ಕೋಬೇಕು, ಆದರೆ ನೀವು ವಾಸ್ತುಗಲ್ಲ. ಇಲ್ಲಿ ಕಡೆ ಸಾರಾಂಶ ಏನು ಅಂತಂದರೆ, ಅತಿಯಾದ ವಾಸ್ತು ಆಲೋಚನೆ ಮತ್ತು ಸಿಕ್ಸ್ನ ಸ್ನೇಹಿತರ ಬಳಿ ಸಲಹೆ ಪಡೆಯೋದು ಇವು ಕಂಪಲ್ಸರಿ ಅಲ್ಲ. ಇದಕ್ಕಿಂತ ತಜ್ಞರಿರ್ತಾರೆ, ಅವ್ರ ಸಲಹೆ ತುಂಬ ಮುಖ್ಯ. ನೀವು ಒಂದೈದನ್ನು ನೆನಪಿಟ್ಕೊಳ್ಳಿ, ವಾಸ್ತು ನಿಮ್ಮ ಜೀವನಕ್ಕೆ ಸಪೋರ್ಟ್ ಆಗಬೇಕು, ಕಂಟ್ರೋಲ್ ಅಲ್ಲ. ವಾಸ್ತು ನಿಮಗೆ ಗೈಡ್ ಆಗಿರಲಿ, ಆದರೆ ಫಿಯರ್ ಆಗಿರಬಾರ್ದು. 100% ವಾಸ್ತು ಅದು ಒಂದು ಸಂಖ್ಯೆ ಅಲ್ಲ. ನೀವು ಮನೆಯಲ್ಲಿ ಕಾಲಿಟ್ಟಾಗ ನೆಮ್ಮದಿ ಅನುಭವ ನಿಮ್ಗಾದರೆ ಅದು 100%ಗಿಂತೂ ಮಿಗಿಲಾದ ವಾಸ್ತು ನಿಮ್ಮದಾಗುತ್ತಲ್ವ. ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಚಾರ, ಹಾಯದಲ್ಲಿ ಎಷ್ಟು ಹಾಯಗಳಿದೆ, ಆ ಹಾಯದಲ್ಲಿ ಒಂದೊಂದು ಹಾಯದಲ್ಲಿ ಗುಡ್ಡೇನು ಬ್ಯಾಡೇನು ಪ್ರತಿಯೊಂದು ಒಂದೊಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತಿದ್ದೀನಿ. ಈಗ ಆಲ್ರೆಡಿ ನಾನು ಈಶಾನ್ಯ ದಿಕ್ಕಿನ ಬಗ್ಗೆ ಮಾಡಿದ್ದೀನಿ, ಆಗ್ನೇಯ ದಿಕ್ಕಿನ ಬಗ್ಗೆ ಮಾಡಿದ್ದೀನಿ. ಅದೇ ರೀತಿಯಾಗಿ ನಮ್ಮದು ನೈಋತ್ಯ ದಿಕ್ಕಾಗ್ಬೋದು, ವಾಯುವ್ಯ ದಿಕ್ಕಾಗ್ಬೋದು, ಈ ವಿಡಿಯೋಗಳು ಕೂಡ ಮಾಡ್ತಾಯಿದ್ದೀನಿ. ನಾನು ತಿಳಿದಿರುವಂತಹ ನಾಲೆಡ್ಜನ್ನ ಹಂಚ್ಕೊಳ್ತಾ ಇದ್ದೀನಿ. ಇದರಿಂದ ಯಾರಿಗೆ ಏನು ಎಷ್ಟು ಬೇಕೋ ಅಷ್ಟು ಮಾತ್ರ ಪಿಕ್ ಮಾಡ್ಕೊಳ್ಳಿ. ನನ್ನ ಅನುಭವನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ ಕಾಡ್ಬೋದು. ನನ್ನ ಯೂಟ್ಯೂಬ್ನಲ್ಲಿ ಕೆಲವೊಂದು ವೀಡಿಯೋಗಳು ನೋಡಿದಾಗ ಖಂಡಿತ ಆ ಪ್ರಶ್ನೆ ನಿಮ್ಮಲ್ಲಿ ಮೂಡಿರುತ್ತೆ. ಏನು ಅಂತಂದರೆ, ಚೇತನ್ನು ಕೆಲವೊಂದು ಸರಿ ಆಯಾ ಬಗ್ಗೆ ಮಾತಾಡಿರ್ತಾರೆ, ಕೆಲವೊಂದು ಸರಿ ವಾಸ್ತು ವಿಚಾರವಾಗಿ ಮಾತಾಡಿರ್ತಾರೆ, ಕೆಲವೊಂದು ಸರಿ ಬಡ್ಜೆಟ್ ವಿಚಾರವಾಗಿ ಮಾತಾಡಿರ್ತಾರೆ, ಕೆಲವೊಂದು ಸರಿ ಬಿಲ್ಡಿಂಗ್ ಕಟ್ಟೋ ಕನ್ಸ್ಟ್ರಕ್ಷನ್ ವಿಚಾರವಾಗಿ ಮಾತಾಡಿರ್ತಾರೆ. ಎಲ್ಲ ವಿಚಾರವನ್ನು ಮಾತಾಡ್ತಾ ಇರ್ತೀನಿ. ಇವತ್ತು ವಾಸ್ತುನ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿರ್ತೀನಿ. ಕೆಲವೊಂದು ಸರಿ ಎಷ್ಟು ಬೇಕು ಅಷ್ಟು ತಿಳ್ಕೊಳ್ಳಿ ಅಂತ ಹೇಳಿರ್ತೀನಿ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಬ ಇಂಜಿನಿಯರ್ ಆಗಿ ಒಂದು ಸಲಹೆ ಕೊಡೋಕ್ಕೆ ನಿಮ್ಮ ಮುಂದೆ ಕೊಡ್ತಿರ್ತೀನಿ. ನಾನು ಯಾರೋ ಬಂದ್ಬಿಟ್ಟು ವಾಸ್ತು ಗುರುಗಳ ಥರ ಬಂದು ನಿಮಗೆ ಯಾರು ಗೈಡ್ ಮಾಡ್ತಾಯಿಲ್ಲ, ಅಥವಾ ಮಿಸ್ಗೈಡು ಕೂಡ ಮಾಡ್ತಾಯಿಲ್ಲ. ವಾಸ್ತು ಬಗ್ಗೆ ಅಥವಾ ಆಯಾ ವಿಚಾರವಾಗ್ಬೋದು, ಮನೆ ಕಟ್ಟಿರುವ ವಿಚಾರವಾಗ್ಬೋದು, ನಾನು ನಿಮಗೆ ಮಾಹಿತಿಗಳನ್ನ ನೀಡ್ತಾ ಇದ್ದೀನಿ. ನಾನು ಕೆಲವೊಂದು ಬುಕ್ಗಳು ಓದಿ ಅದರಲ್ಲಿ ಗುಡ್ ಯಾವುದು ಬ್ಯಾಡ್ ಯಾವುದು ಜೊತೆಗೆ ಅನುಭವಗಳನ್ನು ಸೇರಿಸಿ ನಿಮಗೆ ಉತ್ತಮವಾದ ಮಾಹಿತಿ ನೀಡ್ತಾ ಇರ್ತೀನಿ. ಎಲ್ಲ ವಿಚಾರಗಳನ್ನು ನೀವು ತಗೋಬೇಕು ಅನ್ನುವಂಥ ಅವಶ್ಯಕತೆಗಳೇನಿಲ್ಲ. ಹಾಗಂತ ವಾಸ್ತು ಬಿಟ್ಟು ಮನೆ ಕಟ್ಟಿ ಅಂತಲೂ ನಾನು ಹೇಳಲ್ಲ. ಯಾರಿಗೆ ಯಾವುದು ಎಷ್ಟು ಬೇಕು ಅಷ್ಟು ತಗೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ನಿಮಗೆ ಮನೆ ಕಟ್ಟೋ ವಿಚಾರವಾಗಿ ಸಲಹೆಗಳು ಕೊಡ್ತೀವಿ. ಯಾಕೆಂದರೆ ನಿಮಗೆ ಸಲಹೆಗಳು ಸಿಕ್ಕಿಲ್ಲ ಅಂತಂದ್ರೂ ಕಷ್ಟ, ಅತಿಯಾದ ಸಲಹೆಗಳನ್ನ ತಗೊಂಡ್ರೂ ಕಷ್ಟ. ಯಾವುದೇ ಒಂದು ವಸ್ತು ಹಾಳಾಗಬೇಕು ಅಂದರೆ 2 ರೀಸನ್ಸ್ ಇದೆ. ಒಂದು ಅತಿ ಕೇರ್, ಇನ್ನೊಂದು ಅತಿ ನೆಗ್ಲೆಕ್ಟ್ ಅಂತ ಹೇಳ್ತೀವಿ. ಮನೆ ವಿಚಾರಕ್ಕೆ ಬಂದರೂ ಹಾಗೆಯೇ. ಹಾಗಾಗಿ ಯಾವುದೇ ವಿಚಾರ ಆಗಿರಲಿ, ಉತ್ತಮವಾದ ಇಂಜಿನಿಯರ್ನ ಜೊತೆಲಿ ಇಟ್ಕೊಳ್ಳಿ. ಜೊತೆಗೆ ನಿಮಗೆ ವಾಸ್ತು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಒಬ್ಬ ಇಂಜಿನಿಯರೇ ನಿಮಗೆ ಸಲಹೆ ಕೊಟ್ಟಿರ್ತಾರೆ. ಅದಕ್ಕಿಂತ ಜಾಸ್ತಿ ಬೇಕು ಅನ್ನೋ ಫೀಲ್ ಇದ್ದರೆ ಒಬ್ಬರು ಉತ್ತಮವಾದ ವಾಸ್ತು ತಜ್ಞರ ಸಲಹೆ ಇಟ್ಕೊಳ್ಳಿ. ತುಂಬ ಡೌಟ್ಸ್ ಇದ್ದರೆ ಈ ವಿಚಾರವಾಗಿ ಯಾವುದೇ ವಿಚಾರವಾಗಿ, ಅದು ವಾಸ್ತು ಆಗಿರಲಿ, ಆಯುಧ ವಿಚಾರ ಆಗಿರಲಿ, ಮನೆ ಕಟ್ಟೋ ವಿಚಾರ ಆಗಿರಲಿ, ಬಡ್ಜೆಟ್ ವಿಚಾರ ಆಗಿರಲಿ, ಪ್ಲ್ಯಾನ್ದಾಗಿರಲಿ, ಎಲ್ಲ ವಿಚಾರಕ್ಕೂ ನಾನು ಕಾಲ್ ಮಾಡಿ. ನಾನು ನಿಮ್ಮ ಜೊತೆ ಯಾವಾಗಲೂ ನಿಂತಿರ್ತೀನಿ ಮತ್ತು ನಮ್ಮ ಕಮಲಾರ್ಸ್ ತಂಡ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಎಲ್ಲ ರೀತಿಯ ಪ್ಲ್ಯಾನ್ಗಳು, 3D ಡಿಸೈನ್ಸ್ಗಳು, ಇಂಟೀರಿಯರ್ಸ್ ಮತ್ತು ಕನ್ಸ್ಟ್ರಕ್ಷನ್ ಸರ್ವಿಸ್ ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂಥ ಮನೆ ಕಟ್ಟೋ ವಿಚಾರಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.